ನಮಸ್ಕಾರ 9am ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇದು ಅತಿ ಭಯಾನಕ, ಎಲ್ಲರೂ ಕೂಡ ಬೆಚ್ಚಿ ಬೀಳುವಂತ ಸ್ಟೋರಿ, ಅದೇ ರೀತಿಯಾಗಿ ಆಶ್ಚರ್ಯ ಕುತೂಹಲದಿಂದ ನೋಡುವಂತ ಸ್ಟೋರಿ ಇದು. 3 ದಿನ ಊಟ ತಿಂಡಿ ನೀರು ಇಲ್ಲವೇ ಇಲ್ಲ. ಎಲ್ಲಿ ಹೋಗೋದು ಏನ್ ಮಾಡೋದು ಅಂತನೂ ಕೂಡ ಗೊತ್ತಿಲ್ಲ. ಎಲ್ಲಿ ನಡೆದಿದ್ದು ಸ್ಟೋರಿ, ಎಷ್ಟು ವರ್ಷದ್ದು ಮಗು ಅದು, ಹಾಗಾದ್ರೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಈಗ ತುಂಬಾ ಆಶ್ಚರ್ಯ ಅನ್ಸುತ್ತೆ, ಭಯಾನಕ ಅನ್ಸುತ್ತೆ, ತುಂಬಾ ಕುತೂಹಲನೂ ಕೂಡ ಮೂಡುತ್ತೆ ಈ ಸ್ಟೋರಿ ನೋಡ್ತಿದ್ರೆ. ಯಾವಾಗ ನಡೆದಿದ್ದು ಈ ಪ್ರಕರಣ ಅನ್ನುವಂಥದ್ದನ್ನ ಕೂಡ ಹೇಳ್ತೀವಿ. ಈ ಪ್ರಕರಣ ನಡೆದಿದ್ದು ಏಪ್ರಿಲ್ 26ರ ಮಧ್ಯಾಹ್ನ. ಏಪ್ರಿಲ್ 26ನೇ ತಾರೀಕು ಮಧ್ಯಾಹ್ನ ಮನೆಯಿಂದ ಬಾಲಕಿ ನಾಪತ್ತೆ ಆಗಿರ್ತಾರೆ. ಏಪ್ರಿಲ್ 26ನೇ ತಾರೀಕು ಮಧ್ಯಾಹ್ನ 3 ರಾತ್ರಿ 4 ಹಗಲು ಕರಾಳ ರಾತ್ರಿಯಲ್ಲೇ ಜೀವನ ಆ ಮಗುದು. ದಟ್ಟ ಕಾಡಿನಲ್ಲೇ 3 ವರ್ಷದ ಬಾಲಕಿ 3 ದಿನ ನರಕ ಯಾತನೆಯನ್ನ ಅನುಭವಿಸ್ತಾಳೆ. 3 ದಿನದ ಬಳಿಕ ಏಪ್ರಿಲ್ 29ರ ಸಂಜೆ ಕಾಡಿನಲ್ಲಿ ಪತ್ತೆ ಆಗ್ತಾಳೆ. ಏಪ್ರಿಲ್ 26ನೇ ತಾರೀಕು ಮಧ್ಯಾಹ್ನ ನಾಪತ್ತೆ ಆಗಿದ್ಲು. ಏಪ್ರಿಲ್ 29ನೇ ತಾರೀಕು ಕಾಡಿನಲ್ಲಿ ಪತ್ತೆ ಆಗೋದು. ಇರುವೆಗಳೆಲ್ಲ ಕಚ್ಚಿ ಅಸ್ವಸ್ಥಳಾಗಿದ್ಲು ಬಾಲಕಿ. ಬೆಳಗಾವಿ ಜಿಲ್ಲೆ ಖಾನಾಪುರದ ಚಿರೆಖಾನಿ ಗ್ರಾಮದ ಬಾಲಕಿ, 3 ವರ್ಷದ ಬಾಲಕಿ. ಆಟವಾಡ್ತಾ ಕಾಡಿಗೆ ಹೋಗಿದ್ಲು ಬಾಲಕಿ. ಹಂಗೆ ಹೋಗ್ಬಿಟ್ಟಿದ್ದಾಳೆ ನಡ್ಕೊಂಡು. ಬಾಲಕಿ ಅದಿತಿ ಅಂತ ಆಕೆಯ ಹೆಸರು. ಮನೆಯವರೆಲ್ಲ ಹುಡ್ಕಾಡಿದ್ರು ಕೂಡ ಸಿಕ್ಕಿರ್ಲಿಲ್ಲ ಅದಿತಿ. ಆ ಸಂದರ್ಭದಲ್ಲಿ 3 ದಿನ, ಅದು ಕಾಡಲ್ಲಿ, ಯಾವುದೋ ಊರೊಳಗೆ ತಪ್ಪಿಸ್ಕೊಂಡಿದ್ರೆ ಒಂಥರ ಯಾರೋ ನೀರು ಕೊಟ್ಟು ಊಟವನ್ನ ಕೊಟ್ಟು ವಿಚಾರಿಸಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಏನೋ ಆಗಿರೋದು. ಆದರೆ ಕಾಡೊಳಗೆ ತಪ್ಪಿಸ್ಕೊಂಡ್ಮೇಲೆ ಸಿಕ್ಕೇ ಇರಲಿಲ್ಲ ಅಂದ್ರೆ ಅವ್ರ ಮನೆಯವ್ರಿಗೆ ಹೇಗಾಗಿರೋಣ, ಆ ಪಾಪುಗೆ ಹೇಗಾಗಿರೋಣ. 3 ದಿನ ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಏನೇನೂ ಇಲ್ಲ. ಅರಣ್ಯದಲ್ಲೂ ಕೂಡ ಹುಡುಕಾಟವನ್ನ ಮಾಡಿದ್ರು ಕೂಡ ಪತ್ತೆ ಆಗಿರಲಿಲ್ಲ ಬಾಲಕಿ ಅದಿತಿ. 2 ದಿನದ ಬಳಿಕ ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಪೋಷಕರು. ಅರಣ್ಯ ಇಲಾಖೆಯಿಂದ ಸ್ಥಳೀಯ ಯುವಕರ ಜೊತೆ ಶೋಧವನ್ನ ಮಾಡಲಾಗುತ್ತೆ. ಸ್ಥಳೀಯ ಯುವಕರು ಕೂಡ ಸಾಥ್ ಕೊಡ್ತಾರೆ ದಟ್ಟಾರಣ್ಯದಲ್ಲಿ ಹುಡುಕುವಂತ ನಿಟ್ಟಿನಲ್ಲಿ. ಪೊಲೀಸ್ ಕಂಪ್ಲೇಂಟ್ ಆಗ್ತಿದ್ದ ಹಾಗೆ ಅರಣ್ಯ ಇಲಾಖೆಯವರು ಕೂಡ ಜೊತೆ ಆಗ್ತಾರೆ. ಅದರ ಜೊತೆಗೆ ಸ್ಥಳೀಯರು ಕೂಡ ಸಾಥ್ ಕೊಡ್ತಾರೆ. ಅರಣ್ಯದಲ್ಲಿ ಮರವೊಂದರ ಕೆಳಗಡೆ ನಿತ್ರಾಣ ಸ್ಥಿತಿಯಲ್ಲಿ ಅದಿತಿ ಪತ್ತೆ ಆಗ್ತಾಳೆ. 3 ದಿನ ಬೇರೆ. ಚಿಕ್ಕ ಪಾಪು, ಏನೂ ತಿಂದಿರ್ಲಿಲ್ಲ, ನೀರನ್ನು ಕೂಡ ಕುಡ್ದಿರ್ಲಿಲ್ಲ. ಫುಲ್ ಕಂಪ್ಲೀಟ್ ಆಗಿ ನಿತ್ರಾಣ ಆಗ್ಬಿಟ್ಟಿದ್ಲು. ಇರುವೆ ಎಲ್ಲ ಕಚ್ಚಾಕ್ಬಿಟ್ಟಿದ್ವು ಪಾಪುಗೆ. ಕೈ ಕಾಲುಗಳಿಗೆ ಇರುವೆಗಳು ಕಚ್ಚಿ ನಿತ್ರಾಣವಾದಂಥ ಪರಿಸ್ಥಿತಿಯಲ್ಲಿ ಮಲಗಿದ್ಲು ಬಾಲಕಿ. ಮನೆಯಿಂದ 2.5 ಕಿಲೋಮೀಟರ್ ದೂರದ ಅರಣ್ಯದಲ್ಲಿ ಬಾಲಕಿ ಪತ್ತೆ ಆಗ್ತಾಳೆ. ಇವರು ಕೂಡ ಮನೆಯವರು ಸಾಕಷ್ಟು ಹುಡುಕಾಡಿದ್ದಾರೆ, ಆ ಊರಿನವರು ಕೂಡ ಸಾಕಷ್ಟು ಹುಡುಕಾಡಿದ್ದಾರೆ, ಆದರೂ ಕೂಡ ಸಿಕ್ಕಿರಲಿಲ್ಲ. ಯಾಕೆಂದ್ರೆ ಅಟ್ಲೀಸ್ಟ್ ಕಿರ್ಚಾಡಿದಿದ್ರೆ, ಕೂಗಾಡಿದಿದ್ರೆ ಒಂದು ಸ್ವಲ್ಪ ಗೊತ್ತಾಗಿರೋದೇನೋ. ಆದರೆ ಆ ಹುಡುಗಿ ಸೈಲೆಂಟ್ ಆಗಿದ್ಲು, ಸೊ ಹೀಗಾಗಿನೇ ಗೊತ್ತಾಗಿಲ್ಲ. 3 ವರ್ಷದ ಬಾಲಕಿ ಬೇರೆ ಅಲ್ವಾ, ಚಿಕ್ಕವಳಲ್ಲ, ಆ ಕಾಡೊಳಗೆ ಎಲ್ಲಿದ್ದಾಳೆ ಅಂತಲೂ ಕೂಡ ಕಾಣಿಸಿಲ್ಲ. ಸೊ ಹೀಗಾಗಿ ಗೊತ್ತಾಗಿರ್ಲಿಲ್ಲ. 3 ದಿನ ಆದ್ಮೇಲೆ ಪತ್ತೆ ಆಗಿದ್ದು. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಲಕಿ ಅದಿತಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ಸುರೇಂದ್ರ ಅವರು, ಮಕ್ಕಳ ತಜ್ಞರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಈ ಸ್ಟೋರಿ ಕೇಳಬೇಕಾದ್ರೆ. 3 ದಿನ ಆ ಒಂದು ಚಿಕ್ಕ ಮಗು, 3 ವರ್ಷದ ಮಗು, ನಿತ್ರಾಣ ಸ್ಥಿತಿ ಕಂಪ್ಲೀಟ್ ಆಗಿ 3 ದಿನ ಆದ್ಮೇಲೆ ಹೇಗಿರಕ್ ಸಾಧ್ಯ ಆಗುತ್ತೆ ಇಂಥ ಸಂದರ್ಭಗಳಲ್ಲಿ ಅಂತ. ಹೌದು ಸರ್, ಆಕ್ಚುಲಿ ಈಗ ನಂಬರ್ 1 ಏನು ಅಂತಂದ್ರೆ, ಈಗ ಸಮ್ಮರ್ ಅಲ್ಲಿ ಏನಾಗುತ್ತೆ, ಇವನ್ ದ ಫುಡ್ ಇಲ್ದೇನೆ 3 days 4 days ಇಲ್ದೇನೆ ಇರ್ಬೋದು. ಬಟ್ ಮೋರ್ ಇಂಪಾರ್ಟೆಂಟ್ ಹೈಡ್ರೇಷನ್ ಬೇಕು. ಇವನ್ ನಾವೇ ದೊಡ್ಡವ್ರು ನೋಡಿ ಸರ್, ಅಷ್ಟು ನೀರ್ ತಗೊಂಡ್ರು ಕೂಡ ಇವನ್ ಡೈಲಿ 1 time 2 times ಯೂರಿನ್ಗೆ ಹೋಗ್ತಿದ್ದಾರೆ. ಅಷ್ಟು ಸಮ್ಮರ್ ಇದೆ. ಬಟ್ ಇಮ್ಯಾಜಿನ್ 3-year ಕಿಡ್, ಇವನ್ 1 day ಅಲ್ಲ, 2 days ಅಲ್ಲ, 3 days ಏನೋ ಫುಡ್ ಬಿಟ್ಬಿಡಿ ಸರ್, ಏನು ಬೇಕಾಗಿಲ್ಲ, ಫ್ಲೂಯಿಡ್ ತಗೊಳ್ಳಿಲ್ಲ ಅಂದ್ರೆ ದೇ ಗೋ ಫಾರ್ ಸಿವಿಯರ್ ಡಿಹೈಡ್ರೇಷನ್. ಈ ಸಿವಿಯರ್ ಡಿಹೈಡ್ರೇಷನ್ ಹೋದ ತಕ್ಷಣ ಏನಾಗುತ್ತೆ, ಕಿಡ್ನಿ ವಿಲ್ ಸ್ಟಾಪ್ ಫಂಕ್ಷನಿಂಗ್, ಯೂರಿನ್ ಬರಲ್ಲ, ಕಿಡ್ನಿ ಫೇಲ್ಯೂರ್ ಹೋಗ್ತಾರೆ. ಮತ್ತೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ, ಸೋಡಿಯಂ ಪೊಟ್ಯಾಷಿಯಂ ಇಂಬ್ಯಾಲೆನ್ಸ್ ಆಗುತ್ತೆ. ಇದರಿಂದ ಏನಾಗ್ತಾರೆ, ಮಗು ತುಂಬಾ ಹೊತ್ತು ನಡೆಯಕ್ ಆಗಲ್ಲ. ಮೋರ್ ದ್ಯಾನ್ ಇದು, ನಾನ್ ಏನ್ ಹೇಳಕ್ ಇರ್ತಾ ಬರ್ತೀನಿ, ಮೆಂಟಲ್ ಎಫೆಕ್ಟ್. ಇಮ್ಯಾಜಿನ್ 3 years
ಚೈಲ್ಡ್ ಒಂದೇ ಫಾರೆಸ್ಟ್ ಅಲ್ಲಿ ಲೈಟ್ ಇಲ್ಲ, ನೈಟ್ ಟೈಮ್ ಅಲ್ಲಿ, ಆಮೇಲೆ ಯೂರಿನ್ ಮಾಡ್ಕೊಳಕ್ ಗೊತ್ತಿಲ್ಲ, ನೀರ್ ಕುಡಿಯಕ್ ಗೊತ್ತಿಲ್ಲ, ಮೋಷನ್ ಮಾಡ್ಕೊಳಕ್ ಗೊತ್ತಿಲ್ಲ, ಎಷ್ಟೊತ್ತು ಅಂತ ನಡ್ತಿರ್ತಾರೆ. ಕಂಟಿನ್ಯೂಸ್ ಅಳ್ತಾ ಇರ್ತಾರೆ ಆಂಗ್ಸೈಟಿಯಿಂದ. ಕಂಟಿನ್ಯೂಸ್ ಅಳ್ತಿ ಏನಾಗ್ತಾರೆ, ದೇ ಬಿಕಮ್ ಅನ್ಕಾನ್ಶಿಯಸ್ ಇದ್ದಾಗ ಏನಾಗ್ತಾರೆ, ಯೂಶುವಲಿ ನಾನು ನೋಡಿದೀನಿ ಕೆಲವೊಂದು ಸಿಚುವೇಶನ್ ಅಲ್ಲಿ, ಕೆಲವೊಂದ್ಸಲ ಡಾಗ್ಗಳಿದ್ರೆ ಅವು ಅಟ್ಯಾಕ್ ಮಾಡ್ತವೆ, ಅಕಸ್ಮಾತ್ ಕೆಲವೊಂದು ಕೋಳಿಗಳಿದ್ರೆ ಅವು ಬಂದು ಕುಕ್ಬಿಟ್ಟು ತಿಂತವೆ. ನಾನು ಒಂದ್ಸಲ ನೋಡಿದೆ ಸರ್, ಆಕ್ಚುಲಿ ಒಂದ್ 6 months ಮಗು ಏನಾಗಿದ್ರೆ ಅಬಾಂಡನ್ ಮಾಡಿ ಎಲ್ಲೋ ಒಂದ್ ಕಡೆ ಡಸ್ಟ್ಬಿನ್ ಅಲ್ಲಿ ಹಾಕಿ ಹೋಗಿದ್ರು. ಅವಾಗ ಏನ್ ಮಾಡಿದ್ರೆ, ಕೆಲವೊಂದ್ ನಾಯಿಗಳು, ಕೆಲವೊಂದ್ ಕೋಳಿಗಳೆಲ್ಲ ಕುಕ್ಕಿ ತಿಂದಿ ಒಂದ್ ಕಡೆ ಕಣ್ಣು ಎಲ್ಲ ತಿಂದಿತ್ತು. ಬಟ್ ಇಲ್ಲಿ ಏನು ಅಂತಂದ್ರೆ ಮೇನ್ಲಿ ಡಿಹೈಡ್ರೇಷನ್ ಇಂದ ಮಗು ಸುಸ್ತಾಗಿ ಅನ್ಕಾನ್ಶಿಯಸ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಆಂಟ್ಸ್ ಎಲ್ಲ ಇರುತ್ತಲ್ಲ ಫಾರೆಸ್ಟ್ ಅಲ್ಲಿ, ಅವೆಲ್ಲ ತಿಂದ್ಬಿಟ್ಟು ಕಚ್ಬಿಟ್ಟಿದಾವೆ ಸರ್, ಅಲ್ಲಿ ಕಚ್ಬಿಟ್ಟಿದೆ. ಸದ್ಯ ಯಾವ ಕಾಡ್ ಪ್ರಾಣಿಗೂ ಕಾಣಿಸಿಲ್ಲ, ಅದು ಪುಣ್ಯ. ಹೌದೌದು ಸರ್. ಆ ಕಾಡು ಪ್ರಾಣಿಗೆ ಸಿಕ್ಕಿದಿದ್ರೆ ಯೂಶಲಿ ತಿಂದ್ಬಿಡ್ತಾರೆ. ಬಟ್ ದೇವ್ರ ದಯೆ ಆಕ್ಚುಲಿ ಆ ರೀತಿ ಏನೂ ಆಗಿಲ್ಲ. ಪೇರೆಂಟ್ಸ್ ಮಾಡಿರೋ ಒಳ್ಳೆ ಕೆಲ್ಸದಿಂದನೂ ಈಗ ಆಗಿದೆ. ಅದು ಸಮ್ಮರ್ ಅಲ್ಲಂತೂ, ಆಮೇಲೆ ಏನ್ ನೀರ್ ಸಿಕ್ಕಿರಲ್ಲ, 3 years ಮಗು ಸರ್, ಏನೋ ನಾಲೆಡ್ಜ್ ಇರಲ್ಲ. ಹೌದು. ಆ ಮಗು ಮತ್ತೊಂದ್ ಕಡೆ ಭಯ ಪಡ್ಕೊಂಡ್ ಕಿರ್ಚಾಡಿದ್ದಾದ್ರೂ ಅಟ್ಲೀಸ್ಟ್ ಗೊತ್ತಾಗಿರೋದೇನೋ ಪೇರೆಂಟ್ಸ್ಗೆ. 2.5 kilometer ದೂರ ಇದೆ ಆ ಮನೆಯಿಂದ. ಆದ್ರೆ ಮೋಸ್ಟ್ಲಿ ಆ ಮಗು ಫುಲ್ ಸೈಲೆಂಟ್ ಆಗ್ಬಿಟ್ಟಿದೆ, ಎದುರುಕೊಂಡು ಸುಮ್ನೆ ಬಂದ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ. ಸುಮ್ನೆ ಬಂದಿದ್ದಾರೆ, ಅದು ಹೌದು, ಬಟ್ ಕಿರ್ಚಾಡು ಕೂಡ ಇಲ್ಲ ಅನ್ಸುತ್ತೆ, ಅದು ಕೂಡ ಗೊತ್ತಾಗಿಲ್ಲ. ಫಸ್ಟ್ ಒನ್ ಡೇ ಕಿರ್ಚಾಡಿರ್ತಾರೆ, ಏನ್ ಮಾಡ್ತಾರೆ ಆಫ್ಟರ್ ಮಗು, ಯಾವುದೇ ಮಗು ಆಗ್ಲಿ ಸರ್, ಫಸ್ಟ್ ಒಂದು 6 hours 12 hours ಅವರು ರೆಸಿಸ್ಟೆನ್ಸ್ ತೋರ್ತಾರೆ. ಆಫ್ಟರ್ 6 to 12 hours ಆದ್ಮೇಲೆ ದೇ ಲೂಸ್ ರೆಸಿಸ್ಟೆನ್ಸ್, ಡಿಹೈಡ್ರೇಷನ್, ಆಂಗ್ಸೈಟಿ, ಭಯದಿಂದ ಏನ್ ಮಾಡ್ತಾರೆ, ಅನ್ಕಾನ್ಶಿಯಸ್ ಆಗ್ತಾರೆ ಸರ್ ಯೂಶುವಲಿ. ಅದು ಮೇನ್ಲಿ ಮೆಂಟಲ್ ಟ್ರಾಮಾ ಮಗುಗೆ. Nobody can explain what baby has gone through this mental trauma. Very difficult to explain. ಏನೇನ್ ಆಗಿದೆ ಪಾಪ ಅಂತ. ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ಸರ್? ಈ ತರ ಪಾಪ ಚಿಕ್ಕ ಮಕ್ಳು ತುಂಬಾ ಭಯಗೊಂಡಿರ್ತಾರೆ, ಆಘಾತಕ್ಕೊಳಗಾಗಿರ್ತಾರೆ ಈ ಟೈಮ್ ನಲ್ಲೆಲ್ಲ. ಹೌದು ಸರ್. ಈಗ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ತೀವಿ, ಕ್ಯಾನ್ಯುಲೇಷನ್ ಮಾಡಿ ಬ್ಲಡ್ ಟೆಸ್ಟ್ ಗಳು ತಗೋತೀವಿ ಸರ್. CBC, CRP, ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಆಮೇಲೆ ಎಲೆಕ್ಟ್ರೋಲೈಟ್ಸ್ ಎಲ್ಲ ಇದೆಲ್ಲ ಅದನ್ನ ಮಾಡ್ತೀವಿ. ಈಗ ಏನಾದ್ರು ಸೋಡಿಯಂ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಅದನ್ನ ನಾವು ಕರೆಕ್ಟ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಶುಗರ್ ಲೋ ಆಗಿರುತ್ತೆ, ಬಿಕಾಸ್ ಏನು ತಿಂದಿರಲ್ಲ, ಶುಗರ್ ಕರೆಕ್ಷನ್ ಕೊಡ್ತೀವಿ. ಮೇನ್ಲಿ ಡಿಹೈಡ್ರೇಷನ್ ಕರೆಕ್ಷನ್ ಮಾಡ್ತೀವಿ. ಸ್ಲೋ ಆಗಿ ಏನ್ ಮಾಡ್ತೀವಿ, ಇದೆಲ್ಲ ಕರೆಕ್ಷನ್ ಆದ್ಮೇಲೆ ಟ್ಯೂಬ್ ಹಾಕ್ಬಿಟ್ಟು ಟ್ಯೂಬ್ ಮುಖಾಂತರ ಮಿಲ್ಕ್ ಶುರು ಮಾಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ, ಎಲ್ಲ ಕಚ್ಚಿ ಗಾಯ ಆಗಿರೋದ್ರಿಂದ ಇನ್ಫೆಕ್ಷನ್ ಇರುತ್ತಲ್ಲ, ಆ ಇನ್ಫೆಕ್ಷನ್ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ತೀವಿ, ಆಂಟಿಬಯೋಟಿಕ್ ಶುರು ಮಾಡ್ತೀವಿ. ದಿಸ್ ಇಸ್ ದಿ ಮೇನ್ ಟ್ರೀಟ್ಮೆಂಟ್. ಸ್ಲೋ ಆಗಿ ಬೇಬಿ ಶುಡ್ ರಿಕವರ್ ಓವರ್ ಎ ಪೀರಿಯಡ್ ಆಫ್ 3 days to 7 days. Slowly it will recover. Okay sir, okay. Thank you sir, News 18 ಜೊತೆ ಮಾತನಾಡಿದ್ದಕ್ಕೆ.